ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾನ್ ಕುಪ್ಪೆ. ಇದೀಗ ಹೆಡ್ಲೈನ್ಸ್. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಭಾಗಿಯಾಗಿರುವುದು ಖಚಿತವಾಗಿದೆ. ಅವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಆಗ್ರಹ. ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕುರಿ ಕಳ್ಳತನ ಮಾಡಲು ಬಂದು ಕುರಿಯ ಮಾಲೀಕನ ಮೇಲೆ ಮನಸ್ಸು ಇಚ್ಛೆ ತಳಿತ. ಆನಂದ್ ಕಡೋಲ್ಕರ್ ಮೇಲೆ 6 ಜನ ದುಷ್ಕರ್ಮಿಗಳಿಂದ ಹಲ್ಲೆ. ಮಜ್ಗಾವಿ ಗ್ರಾಮದ ಹೊರವಲಯದಲ್ಲಿ ಗುರುವಾರ ರಾತ್ರಿ ನಡೆದ ಘಟನೆ. ಬೆಳಗಾವಿ ನಗರದ ಕಲಾಮಂದಿರಕ್ಕೆ ನೂತನ ರೂಪ. ಕೊನೆಗೂ ಮಾಡರ್ನ್ ಮಾರ್ಕೆಟ್ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್. ಏಪ್ರಿಲ್ 20ರಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ. ನೆಹರು ನಗರದ ಕೆಎಲ್ಇ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಚೀರಿಗೆ ಸಭಾಂಗಣದಲ್ಲಿ ಗುರುವಾರ ಕ್ಯಾಟ್ ವಾಕ್ ನಡೆಸಿ ನೋಡುಗರ ಗಮನ ಸೆಳೆದ್ರು. ಬೆಳಗಾವಿ ನೆಹರು ನಗರದ ಕೆಎಲ್ಇ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜೀರಿಗೆ ಸಭಾಂಗಣದಲ್ಲಿ ಗುರುವಾರ ಕ್ಯಾಟ್ ವಾಕ್ ನಡೆಸಿ ನೋಡುಗರ ಗಮನ ಸೆಳೆದ್ರು. ಹೌದು, ಕೆಎಲ್ಇ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಉಡುಪು ಧರಿಸಿ ಕ್ಯಾಟ್ ವಾಕ್ ಮಾಡಿದ್ದು ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಬ್ನಮ್ ಅತ್ತಾರ್, ಕೆಎಲ್ಇ ಫ್ಯಾಷನ್ ಡಿಸೈನ್ ಕೊನೆಯ ವರ್ಷದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಕ್ಯಾಟ್ ವಾಕ್ ಆಯೋಜನೆ ಮಾಡ್ತೇವೆ ಎಂದರು. ವೈಷ್ಣವಿ ಮಾತನಾಡಿ, ನಾನು ಡೆವಿಲ್ ಕ್ಯಾಟ್ ವಾಕ್ ಮಾಡ್ತೆ. ಜೀವನದಲ್ಲಿ ಒಳ್ಳೆಯದು ಇರಬೇಕು, ಕೆಟ್ಟದ್ದು ಇರಬೇಕು. ಏಂಜಲ್ ವಾಕ್ ಎಲ್ಲರಿಗೂ ಅಚ್ಚುಮೆಚ್ಚಿನ ವಾಕ್. ಅದೇ ರೀತಿ ಡೆವಿಲ್ ವಾಕ್ ಸಹ ಕೆಲವರಿಗೆ ಇಷ್ಟವಾಗುತ್ತೆ ಎಂದರು. ನಮಸ್ಕಾರ ರೀ, ನನ್ನ ಹೆಸರು ವೈಷ್ಣವಿ ಮತ್ತು ನಾನಿವತ್ತು ನಂದು ಶೋಕೇಸ್ ಫಸ್ಟ್ ಕಲೆಕ್ಷನ್ ಪ್ರೆಸೆಂಟ್ ಮಾಡಿದೆ ಆನ್ ದಿ ಸ್ಟೇಜ್. ಸೊ ನಂದು ಥೀಮ್ ಏನಿತ್ತು ಅಂತಂದರೆ ವೆನ್ ಡೆವಿಲ್ ಫಾಲ್ಸ್ ಇನ್ ಲವ್ ವಿತ್ ದ ಏಂಜಲ್. ಡೆವಿಲ್ ಅಂತಂದರೆ ಫುಲ್ ಕರಿ ಕಲರ್ ನೆಗೆಟಿವಿಟಿ ಎಲ್ಲ ಏನು ಗಲೀಜ್ ಇರುತ್ತಲ್ಲ ಡೆವಿಲ್ ಕಡೆ ಇರುತ್ತೆ. ಬಟ್ ಏಂಜಲ್ ಕಡೆ ಎಲ್ಲ ಪ್ಯೂರಿಟಿ ಇರುತ್ತೆ ಮತ್ತು ಅಕ್ಕಿ ನೋಡಕ್ಕೆ ಚಂದ ಇರ್ತಾಳೆ ಮತ್ತು ವೈಟ್ ಕಲರ್. ಬಟ್ ಇವು ಎರಡು ಯಾವಾಗ ಕಂಬೈನ್ ಆಗ್ತದೆ, ದೇರ್ ಇಸ್ ಅ ಬ್ಯಾಲೆನ್ಸ್ ಇನ್ ಲೈಫ್ ಒಳಗೆ ನೆಗೆಟಿವಿಟಿನೂ ಬೇಕು. ಮನುಷ್ಯ ಫುಲ್ ಪಾಸಿಟಿವ್ ಇದ್ದ ಅಂತಂದರೆ ಅವನ ಜೊತೆ ಧೋಕಾ ಆಗುತ್ತೆ, ಮತ್ತು ಮನುಷ್ಯ ಫುಲ್ ಕೆಟ್ಟದಾಗಿದ್ದ ಅಂತಂದರೆ ಅವನಿಗೆ ಶಿಕ್ಷೆ ಸಿಗುತ್ತೆ. ಸೊ ಇದ್ರ ಎರಡೂದು ಬ್ಯಾಲೆನ್ಸ್ ಇತ್ತಂತಂದರೆ ಅಷ್ಟೇ ಲೈಫ್ ಹೋಗ್ತೈತೆ ಅಂತ ನಾನು ಥೀಮ್ ಒಳಗೆ ತೋರಿಸ್ತೀನಿ. ಆ್ಯಂಡ್ ನನ್ನ ಥೀಮ್ ಒಳಗೆಲ್ಲ ನಾವು ಕಾರ್ಸೆಟ್ಸ್ ಆ್ಯಡ್ ಮಾಡಿದ್ದೆ ಮತ್ತು ಎಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಇತ್ತು. ಮತ್ತು ನಂದೆಲ್ಲ ವೆಸ್ಟರ್ನ್ ಡ್ರೆಸ್ಸಸ್ ಇತ್ತು ಮತ್ತು ಎಲ್ಲರಿಗೂ ಭಾಳ ಇಷ್ಟ ಆಯಿತು, ಭಾಳ ಅಪ್ರಿಷಿಯೇಟ್ ಮಾಡಿದ್ರೆ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಡಿಡ್ ಇಟ್. ಥ್ಯಾಂಕ್ ಯು. ನನ್ನ ಹೆಸರು ವೈಷ್ಣವಿ. ಇನ್ನು ನಂತರ ರೋಹಿಣಿ ಮಾತನಾಡಿ, ಕೆಎಲ್ಇ ಫ್ಯಾಷನ್ ಡಿಸೈನ್ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾಗಿರುವ ನಾನು ಇಂದಿನ ಕ್ಯಾಟ್ವಾಕ್ನಲ್ಲಿ ವಿಠ್ಠಲ ರುಕ್ಮಿಣಿ ಪಾತ್ರ ವಹಿಸಿದ್ದು ಖುಷಿ ಕೊಟ್ಟಿದೆ ಎಂದರು. ಕೆಎಲ್ಇ ಸಂಸ್ಥೆ ಆಟಪಾಠದ ಜೊತೆಗೆ ಮನರಂಜನೆಯಲ್ಲಿ ನಮ್ಮ ಕಲೆ ಸಂಸ್ಕೃತಿಯ ಬಗ್ಗೆಯೂ ಕಲಿಸಿಕೊಡ್ತಾ ಇರುವುದು ಸಂತಸ ತಂದಿದೆ ಎಂದರು. ಫಸ್ಟ್ ಇಯರ್ಸ್ ಕೂಡ ಲೈಕ್ ನ್ಯೂಲಿ ಬಂದಿರ್ತಾರೆ ಅಂತ ಹೇಳಿ ಅವರು ಕೂಡ ಎಕ್ಸೈಟೆಡ್ ಆಗಲಿ ಅಂತ ಹೇಳಿ ಈ ಸಲ ಅವ್ರಿಗೂ ನಾವು ಈ ಸಲ ಇನ್ವಾಲ್ವ್ ಮಾಡಿದ್ವಿ. ಟೋಟಲ್ ಈ ಸಲ ನಾವು 116 ಫೀಮೇಲ್ ಮಾಡಲ್ಸ್, 37 ಮೇಲ್ ಮಾಡಲ್ಸು ಮತ್ತು 53 ಕಿಡ್ ಮಾಡಲ್ಸ್ ಈ ಸಲ ಪಾರ್ಟಿಸಿಪೇಟ್ ಮಾಡಿದ್ವಿ. ನನ್ನ ಹೆಸರು ಶಬ್ನಮ್ ಅತ್ತಾರ್ ಅಂತ ಹೇಳಿ. ನನ್ನ ಹೆಸರು ರೋಹಿಣಿ ರವೀಂದ್ರ ಭಿಸ್ಸೆ. ನಾನು ಫ್ಯಾಷನ್ ಟೆಕ್ನಾಲಜಿಯಿಂದ ಮಾತಾಡ್ತಿದ್ದೀನಿ. ನನ್ನ ಕಲೆಕ್ಷನ್ ಇದೆ, ನಾನು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿ ನನ್ನ ಕಲೆಕ್ಷನ್ ಬಂದು ವಿಠಲ್ ರುಕ್ಮಿಣಿ ಅಂತ. ನಾನು ವಿಠಲ್ ರುಕ್ಮಿಣಿ ಮರಾಠಿ ಟ್ರೆಡಿಷನಲ್ ತಗೊಂಡು ಥೀಮ್ ಮಾಡಬೇಕಂತ ಡಿಸೈಡ್ ಮಾಡಿ ನನ್ನ ಕಲೆಕ್ಷನನ್ನು ನಾನು ಇವತ್ತು ತೋರಿಸಿದ್ದೀನಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕುರಿ ಕಳ್ಳತನ ಮಾಡಲು ಬಂದು ಕುರಿ ಮಾಲೀಕನ ಮೇಲೆ ಮನಸ್ಸು ಇಚ್ಛೆ ತಿಳಿಸಿದ ಘಟನೆ ಬೆಳಗಾವಿ ಮಜ್ಗಾಂವ್ ಗ್ರಾಮದ ಹೊರವಲಯದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಕುರಿ ಕಳ್ಳತನ ಮಾಡಲು ಬಂದು ಕುರಿಯ ಮಾಲೀಕನ ಮೇಲೆ ಮನಸ್ಸು ಇಚ್ಛೆ ತಿಳಿಸಿದ ಘಟನೆ ಬೆಳಗಾವಿಯ ಮಜ್ಗಾವಿ ಗ್ರಾಮದ ಹೊರವಲಯದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಆನಂದ್ ಕಡೋಲ್ಕರ್ ಮೇಲೆ 6 ಜನ ದುಷ್ಕರ್ಮಿಗಳಿಂದ ಹಲ್ಲೆ ಮಾಡಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಕುರಿ ಹೊಂದಿರುವ ಮಜ್ಗಾವಿಯ ಕುರಿಗಾಹಿಗಳು ಕುರಿ ಕಳ್ಳತನ ಮಾಡೋಕೆ ಬಂದು ಮಾಲೀಕನ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಆನಂದ್ ಕಣ್ಣು ಹಾಗೂ ಎದೆ ಸೇರಿದಂತೆ ಬೆನ್ನಿನ ಭಾಗಕ್ಕೆ ಗಂಭೀರ ಗಾಯವಾಗಿದೆ. ಈಗಾಗಲೇ ಕುರಿ ಕಳ್ಳತನ ಪ್ರಕರಣಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸರಿಗೆ ಮನವಿ ಮಾಡಿದ್ರು. ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ ಕುರಿಗಾಹಿಗಳು ಮನವಿ ಮಾಡಿದ ನಂತರವೂ ರಾಜಾರೋಷವಾಗಿ ಕುರಿ ಕಳ್ಳತನ ಮಾಡುತ್ತಿದ್ದಾರೆ. ಅಲ್ಲದೆ ಕುರಿ ಕಳ್ಳತನ ಮಾಡಲು ಬಂದು ಕುರಿಗಾಹಿಯ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಉದ್ಯಮಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಈಗ ಕುರಿತುಡೆ ಮಾಡಕ್ ಅಂದ್ರೆ ಬರ್ತಾರೆ ಸರ್ ನಮಗೆ ಈಗ ಕುರಿತುಡೆ ಮದುವೆ ಕುರಿತುಡೆ ಮಾಡಕ್ ಅಂದ್ರೆ ಎಷ್ಟು ಜನ ಇದ್ರಿ ಯಾರು ಬಂದ್ರು ಇಲ್ಲೇ ಹೊರನಾರು 4-5 ಜನ ಇದ್ದಾರೆ ಸರ್ ಹುಡುಗರು ಕುಡಿದ ನಿಷೇಧ ಬರ್ತಾರೆ ನಮಗೆ ಕುರಿ ತುಡುಕ್ ಮಾಡಕ್ ಬಂದ್ರೆ ಕುರಿತುಡೆ ಮಾಡಕ್ ಅಂದ್ರೆ ಬರ್ತಾರೆ ಅಂತ ಎಷ್ಟು ಗಂಟೆಗೆ ಆಗಿದೆ ಘಟನೆ ಈಗ 7 ಗಂಟೆದಾಗಿ ಸರ್ ಎಷ್ಟು ಜನ ಇದ್ರು ಅವರು 6 ಜನ ರೀ ಎಲ್ಲೆಲ್ಲಿ ಹೋಗ್ಬಿಟ್ಟಿದ್ದಾರೆ ಈಗ ನಾವು ಯದಿಗಿರಿ ಮತ್ತೆ ಇಲ್ಲಿ ಬೆನ್ನಾದ್ರು ಹೊಡೆದಾರೆ ತಲೆಗೆ ಅದು ಹೊಡೆದಿಲ್ಲ ಎಲ್ಲ ಹೊಡೆದಾರೆ ಮತ್ತೊಬ್ಬ ಹೊಡೆದಾರೆ ಅವ್ರು ಕರ್ಕೊಂಡ್ ಬರತ್ತಾರೆ ಗಾಡಿ ಮೇಲೆ ಏನು ಕುರಿ ನಿಮ್ಗೆ ಎಷ್ಟು ಅದ ನಮ್ಮಲ್ಲಿ 5 ಜನದ್ದು ಒಂದು 400-500 ಆಗ್ತಾರೆ ಸರ್ ಒಂದು 5-6 ಜನದ್ದು ಇರೋದಾರೆ ನೀವು ಯಾರ್ಯಾರು ಇರ್ತೀರಿ ಇಲ್ಲಿ ನಮ್ಮ ಕುರಿ ಕಡೆ ನಾವು ಮನ್ಯಾಗ ಒಂದು 4-5 ಜನ ಇರ್ತಾರೆ ಸರ್ ಗುದ್ದಾರ ಡೈಲಿ ಇರ್ತಾರೆ ನೀವು ಡೈಲಿ ಒಟ್ಟ ಕುರಿನ ಕಾಯ್ತೀರಿ ಹಾಂ ಡೈಲಿ ಕುರಿನ ಯಾರು ಅಂದ್ರೆ ಸಂಜೆ ಅಲ್ಲಿ ಕುರಿಯನ್ನ ಇರ್ತಾರೆ ಏನಾಗ್ತಿ ಇವತ್ತು ಆ್ಯಕ್ಚುಲಿ ತುಡಿ ಮಾಡಕ್ ಬಂದ್ರೆ ನಮಗೆ ಕುಡಿದ ನಿಷೇಧ ಬರ್ತಾರೆ ಇವತ್ತು ಏನಾಗ್ತ ಮತ್ತೆ ಕಳ್ಸಿ ಮತ್ತೆ ರೋಡ್ ಮ್ಯಾಗ ಬಂದು ಬರ್ತಾರೆ ನಮ್ಮ ಮನೆ ಬರ್ಬೇಕು ಜಾಕ ಅದು ಮನೆಯವ್ರು ಜಾಕ ಮಾಡಕ್ ಬರ್ತಿದ್ದಾರೆ ಸರ ಮತ್ತೆ ರೋಡ್ ಮ್ಯಾಗ ಬಂದು ಬರ್ತಾರೆ ನಮ್ಮನ್ನು ಈಗ ಮತ್ತೆ ಊರಾಗ ಬಂದು ಕಡಿತೀನಿ ಅನ್ನತ್ತಾರೆ ಎಲ್ಲೆಲ್ಲಿ ಪಡೆದೈತಿ ನಿಮ್ಗೆ ಇಲ್ಲಿ ಅದಿಗರಿ ಮತ್ತೆ ಇಲ್ಲಿ ಬೆನ್ನಾಗದ್ರಿ ತಲೆಗೆಲ್ಲ ಹೊಡೆದಾರಿ ಕಮಿಷನರ್ ಮನೆ ಮೇಲೆ ಕೊಟ್ಟಿಲ್ಲ ಹಾಂ ಕೊಟ್ಟೇವ್ರಿ ಸರ್ ನೀವ್ಯಾರು ಬಂದಿದ್ದೀರಿ ನಾವು 4 ಜನ ಇದ್ವಿ 4 ಜನ ಇದ್ವಿ ರೀ ಎಲ್ಲರಿಗೂ ಪಡೆದೈತೆ ಯಾವ್ದಾರ ಇಬ್ಬರು ನಾವು ಮತ್ತೊಬ್ರಿ ನಮ್ಮ ಕಾಕಾವು ಪೇಟೆ ಹತ್ತಿದ್ರಿ ಮತ್ತೆ ಇಬ್ಬರು ಬರಾಗದಾರ ಈಗ ಅಲ್ಲಿ ಯಾರು ಇಲ್ಲ ಈಗ ಮತ್ತೆ ಈಗ ಮನವಿ ಕೊಟ್ಟಿಲ್ಲ ಕಮಿಷನರ್ಗೆ ಹಾಂ ಕೊಟ್ಟಿದ್ದಾರೆ ಕ್ರಮ ತಗೊಂಡ್ರೆ ಇಲ್ಲ ಇನ್ನೊಂದು ಯಾರು ಕರೆ ತೊಂದ್ರೆ ಇಲ್ಲ ನಮಗೆ ಗೊತ್ತಿಲ್ಲ ಸರ್ ನಿಮ್ಮ ಹೆಸರೇನ್ರಿ ನಮ್ಮ ಹೆಸರು ಆನಂದ್ ಕೊಡೋರ್ಕರ್ ಎಲ್ಲಿ ಆಗಿದೆ ಘಟನೆ? ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಕೇಂದ್ರ ಸಂಸತ್ತಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿರುವುದು ಖಚಿತವಾಗಿದ್ದು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು.
ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೂ ಕೇಂದ್ರ ಸಂಸತ್ತಿನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿರುವುದು ಖಚಿತವಾಗಿದ್ದು, ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿ ಸಲ್ಲಿಸಿರುವುದು ಖಚಿತವಾಗಿದೆ. ದೊಡ್ಡ ಸಂಸ್ಥೆಯನ್ನು ಲೂಟಿ ಮಾಡಲು ಹೊರಟಿದ್ದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕುರುಡ ಭಿಕ್ಷುಕನ ತಟ್ಟೆಗೆ ಚಿಲ್ಲರೆ ಹಣವನ್ನು ಹಾಕಿ ನೋಟನ್ನು ಎತ್ತಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಿನ್ನೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಯಲ್ಲಿ ಇಡಿ ಚಿಮಾರಿಯನ್ನು ಹಾಕಿರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾವ 751 ಕೋಟಿಗೂ ಅಧಿಕ ದೊಡ್ಡ ಹಗರಣವನ್ನು ತಾಯಿ ಮಗ ಸೇರಿ ಮಾಡಿದ್ದಾರೆ. ಇವತ್ತು ಅದೇ ಕೇಸಲ್ಲಿ ಅವರು ಆರೋಪಿ ನಂಬರ್ 1 ಹಾಗೂ ಆರೋಪಿ ನಂಬರ್ 2 ಅವರ ಮೇಲೆ ಆದಂತಹ ಈ ಚಾರ್ಜ್ ಶೀಟ್ ಫೈಲ್ನಲ್ಲಿ ಇದಾಗಲೇ ಬಹುದೊಡ್ಡ ಆರೋಪ ಕೇಳಿಬಂದಿರುವಂಥದ್ದು. ಕೇವಲ 50 ಲಕ್ಷ ರೂಪಾಯಿಗಳನ್ನು ಹೂಡಿ 750 ಕೋಟಿಗೂ ಅಧಿಕ ಹಣವನ್ನು ಸ್ವಾತಂತ್ರ್ಯ ಯೋಧರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂಥದ್ದನ್ನು ಗುಳುಂ ಮಾಡುವಂತಹ ಒಂದು ಬಹುದೊಡ್ಡ ಕಾಂಡವನ್ನು ಈಗೇನು ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದ್ದಾರೆ. 700 ಕೋಟಿ ರೂಪಾಯಿಗಳಿಗೆ ಮೇಲ್ಪಟ್ಟಂತಹ ಒಂದು ಭ್ರಷ್ಟ ಮಾಡಿರುವಂತಹ ಯಾರು ಇದ್ರೆ ಅದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿನೂ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇರುವುದರಿಂದ ಭಾರತೀಯ ಜನತಾ ಪಾರ್ಟಿ ಅದನ್ನು ವಿರೋಧ ವ್ಯಕ್ತಪಡಿಸ್ತದೆ. ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತ ನಾವು ಹಕ್ಕು ಒತ್ತಾಯ ತಮ್ಮ ಮೂಲಕ ಮಾಡ್ತಾ ಇದ್ದೇವೆ. ಮತ್ತು ಈ ಹಾಗೆ ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಬರುವಂಥ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಸಹ ನಾವು ಬೆಳಗಾವಿ ಜಿಲ್ಲಾದ್ಯಂತ ಮಾಡ್ತೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಕುಟುಂಬದ ಇನ್ನೊಂದು ಸಂಸ್ಥೆಗೆ ವರ್ಗಾಯಿಸಿ ಸುಮಾರು 2,000ಕ್ಕಿಂತಲೂ ಹೆಚ್ಚಿಗೆ ಕೋಟಿ ಹಣವನ್ನು ಆ ಸಂಸ್ಥೆಯ ಮೂಲಕ ಪರಭಾರೆ ಮಾಡಿಕೊಂಡು ಅಕ್ರಮವಾಗಿ ಪರಭಾರೆ ಮಾಡಿಕೊಂಡು ಆ ಸಂಸ್ಥೆಗೆ ತೀವ್ರವಾದಂಥ ನಷ್ಟವನ್ನು ಉಂಟು ಮಾಡಿ ಆ ಸಂಸ್ಥೆಯಲ್ಲಿರುವಂಥ ಎಲ್ಲ ಆಸ್ತಿಗಳನ್ನು ತಮ್ಮ ಸ್ವಹಿತಕ್ಕಾಗಿ ಬಳಸಿಕೊಂಡು ಆ ಸ್ವತಂತ್ರ ಹೋರಾಟಗಾರರ ಅಭಿವೃದ್ಧಿಯನ್ನು ಕಡೆಗಣಿಸಿ ಈಗ ಈ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಈ ಸಂಸ್ಥೆಯಲ್ಲಿ ಸೋನಿಯಾ ಗಾಂಧಿ ಹಾಗೂ ಮತ್ತು ರಾಹುಲ್ ಗಾಂಧಿ ಅವರು ಅಕ್ರಮವಾಗಿ ಭಾಗಿಯಾಗಿ ಮನಿ ಲ್ಯಾಂಡ್ರಿಂಗ್ ಮುಖಾಂತರ 2,000ಕ್ಕಿಂತಲೂ ಹೆಚ್ಚು ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಹೊಡೆದು ಇದರ ನೈತಿಕತೆಯನ್ನು ಹೊತ್ತು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಸಾಂವಿಧಾನಿಕ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತ ಈ ಮೂಲಕ ಬೆಳಗಾವಿ ಗ್ರಾಮೀಣ ಯುವ ಮೋರ್ಚಾ ವತಿಯಿಂದ ಈ ಮೂಲಕ ನಾವು ಆಗ್ರಹ ಮಾಡ್ತಿದ್ದೇವೆ. ಗುರು ಹಿರೇಮಠ್, ಬೆಳಗಾವಿ ಗ್ರಾಮೀಣ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಮುರುಗೇಂದ್ರ ಗೌಡ ಪಾಟೀಲ್, ಸಚಿನ್ ಕಡಿ, ಕೃಷ್ಣ ಪಾಟೀಲ್, ಸದಾನಂದ ಗುಡ್ಡೆಪ್ಪನವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗುಡ್ ಫ್ರೈಡೆಯನ್ನು ಕ್ರೈಸ್ತ ಸಮುದಾಯದವರು ಭಕ್ತಿಯಿಂದ ಆಚರಿಸಿದ್ರು. ಗುಡ್ ಫ್ರೈಡೆ ನಿಮಿತ್ತ ಚರ್ಚ್ನಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬೆಳಗಾವಿ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಗುಡ್ ಫ್ರೈಡೆಯನ್ನ ಕ್ರೈಸ್ತ ಸಮುದಾಯದವರು ಭಕ್ತಿಯಿಂದ ಆಚರಿಸಿದ್ರು. ಗುಡ್ ಫ್ರೈಡೆ ನಿಮಿತ್ತ ಚರ್ಚ್ನಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಧ್ಯಾಹ್ನ ವಿಶೇಷ ಪ್ರಾರ್ಥನೆ ನಡೆದವು. ಗುರುವಾರ ಕಡೆಯ ಪಾಸ್ ಭೋಜನ ಆಚರಿಸಿ ಏಸು ನೀಡಿದ ಸಂದೇಶಗಳನ್ನು ಹೇಳಲಾಯಿತು. ಪವಿತ್ರ ಪ್ರಸಾದ ಪೆಟ್ಟಿಗೆಯನ್ನ ಪ್ರತಿಷ್ಠಾಪಿಸಿ ಏಸುವಿನ ಕುರಿತು ಆರಾಧನಾ ಕಾರ್ಯಕ್ರಮ ಜರುಗಿದ್ವು. ಪುಟ್ಟ ಮಕ್ಕಳ ಏಸುವಿನ ವೇಷ ಧರಿಸಿ ಸಂಭ್ರಮಿಸಿದ್ರು. ಶಿಲುಬೆಗೆ ಏರುವವರೆಗಿನ ಘಟನೆಗಳನ್ನು 14 ಭಾಗಗಳಾಗಿ ವಿಂಗಡಿಸಿ ಪ್ರತಿಯೊಂದು ಭಾಗವನ್ನ ಅವಲೋಕಿಸ್ತಾ ಪ್ರಾರ್ಥಿಸುವ ಮೂಲಕ ಶುಕ್ರವಾರ ವಿಶೇಷವಾಗಿ ಆಚರಿಸಲಾಯಿತು. ಶುಕ್ರವಾರ ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಶಿಲುಬೆಯ ಹಾದಿ ಆಚರಣೆಯನ್ನ ನಡೆಸುವ ಮೂಲಕ ಏಸು ಕ್ರೈಸ್ತರು ಅನುಭವಿಸಿದ ಕಷ್ಟಗಳನ್ನು ಕ್ರೈಸ್ತರು ಸ್ಮರಿಸಿಕೊಂಡರು. ಜಿಲ್ಲೆಯ ವಿವಿಧ ಚರ್ಚ್ಗಳಲ್ಲಿ ಕ್ರೈಸ್ತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ವಿಶೇಷವಾದ ಸಂದೇಶವೇನೆಂದ್ರೆ, ಒಬ್ಬರನ್ನೊಬ್ಬರು ಮಾನವರು ನೀವು ಪ್ರೀತಿ ಮಾಡಬೇಕು, ಒಬ್ಬರ ತಪ್ಪುಗಳನ್ನು ಒಬ್ಬರು ಕ್ಷಮಿಸಬೇಕು, ಪಾಪಗಳನ್ನು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು, ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ, ಒಳ್ಳೆತನದಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಜೀವಿಸಬೇಕೆಂಬುದೇ ಈ ಒಂದು ವಿಶೇಷವಾದ ದಿನದ ಸಂದೇಶವಾಗಿದೆ. ಆ ಒಂದು ಸಂದೇಶ ಮಾನವರೆಲ್ಲರಿಗೆ ಶುಭವನ್ನು ತರಲಿ.
ಅವರು ತಮ್ಮೆಲ್ಲ ಪಾಪದೋಷಗಳಿಂದ ಬಿಡುಗಡೆ ಹೊಂದಿ ಮುಕ್ತಿ ಮಾರ್ಗವನ್ನು ಕಾಣಿಕೊಳ್ಳಿ ಎಂಬುದೇ ಯೇಸು ಸ್ವಾಮಿಯ ಉದ್ದೇಶ. ಆ ಉದ್ದೇಶ ನಿಮ್ಮೆಲ್ಲರ ಜೀವನದಲ್ಲಿ ಈಡೇರಲಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಕೊನೆಗೂ ಬೆಳಗಾವಿಗರ ಬಹು ಪ್ರತೀಕ್ಷಿತ ನೂತನ ಮಾಡರ್ನ್ ಮಾರ್ಕೆಟ್ ಆಗಿ ರೂಪುಗೊಂಡ ಕಲಾಮಂದಿರದ ಲೋಕಾರ್ಪಣೆ ಮುಹೂರ್ತ ಫಿಕ್ಸ್ ಆಗಿದೆ. ಕೊನೆಗೂ ಬೆಳಗಾವಿಗರ ಬಹು ಪ್ರತೀಕ್ಷಿತ ನೂತನವಾದಂತಹ ಮಾಡರ್ನ್ ಮಾರ್ಕೆಟ್ ಆಗಿ ರೂಪುಗೊಂಡ ಕಲಾಮಂದಿರದ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಹೌದು. ಬೆಳಗಾವಿಯ ಚಿಲ್ಲಕವಾಡಿಯಲ್ಲಿರುವ ಕಲಾಮಂದಿರಕ್ಕೆ ಹೊಸ ರೂಪವನ್ನ ನೀಡಲಾಗಿದ್ದು ಮಾಡರ್ನ್ ಮಾರ್ಕೆಟ್ ಆಗಿ ಕಲಾಮಂದಿರ ಪರಿವರ್ತನೆಗೊಂಡಿದೆ. ಕಳೆದ 1 ವರ್ಷದಿಂದ ನಡೀತಾ ಇದ್ದಂತಹ ನಿರ್ಮಾಣ ಕಾರ್ಯ ಮುಗಿದಿದ್ದು ಕೊನೆಗೂ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಏಪ್ರಿಲ್ 20ರಂದು ಬೆಳಗ್ಗೆ 11:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ. ಹಳೆಯ ಕಲಾಮಂದಿರವನ್ನ ಬೆಳಗಾವಿಯ ಸ್ಮಾರ್ಟ್ ಸಿಟಿ ಲಿಮಿಟೆಡ್ಗೆ ಹಸ್ತಾಂತರಿಸಿದ ಬಳಿಕ ಮೇ 27, 2019ರಂದು ತೆರವು ಕಾರ್ಯಾಚರಣೆ ಆರಂಭಗೊಂಡು ನಂತರ 46.68 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಂತಹ ಪುನರಾಭಿವೃದ್ಧಿ ಯೋಜನೆಯನ್ನ ಯಾಂಕಿ ಕನ್ಸ್ಟ್ರಕ್ಷನ್ ಕಾರ್ಯಗತಗೊಳಿಸಿತು. ನೆಲಮಹಡಿ, ತಳಮಹಡಿ ಸೇರಿದಂತೆ ಮಲ್ಟಿಪಲ್ ಕಾರ್ ಪಾರ್ಕಿಂಗ್, ವಾಣಿಜ್ಯ ಮಳಿಗೆಗಳು, ತಿನಿಸು ಮಳಿಗೆಗಳು, ಮೀಟಿಂಗ್ ಹಾಲ್, ವ್ಯಾಪಾರ ಸಂಕೀರ್ಣ, ಆಟೋ ರಿಕ್ಷಾ ಮತ್ತು ಸೈಕಲ್ಗಳಿಗೆ ಮಲ್ಟಿ ಮಾಡೆಲ್ ಪಾರ್ಕಿಂಗ್ ಸ್ಟ್ಯಾಂಡ್, ಆಧುನಿಕ ಮಳಿಗೆಗಳು, ಕೌಟುಂಬಿಕ ಮನೋರಂಜನಾತ್ಮಕ ಚಟುವಟಿಕೆಗಳು, ಲಘು ಸಭಾಗೃಹ, ಸಾಂಸ್ಕೃತಿಕ ಕೇಂದ್ರ ಎನ್ನುಳಿದ 10 ಹಲವಾರು ವೈಶಿಷ್ಟ್ಯಗಳನ್ನು ಇದು ಒಳಗೊಂಡಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी तेरी
celebrating the brides of now. Kahani Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಮೂಡಲಗಿ ತಾಲೂಕಿನ ಯಾದವಾಡ್ ಗ್ರಾಮದಲ್ಲಿ ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋಕಾಕ್ ಡಿವೈಎಸ್ಪಿ ಪೊಲೀಸ್ ಠಾಣೆ ಎದುರುಗಡೆ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಆರೋಪಿಗಳನ್ನ ಬಂಧಿಸುವಂತೆ ಧಿಕ್ಕಾರ ಕೂಗಿ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಮೂಡಲಗಿ ತಾಲೂಕಿನ ಯಾದವಾಡ್ ಗ್ರಾಮದಲ್ಲಿ ದಲಿತ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಎಫ್ಐಆರ್ ಆಗಿ 2 ದಿನಗಳಾಗಿದ್ರೂ ಕೂಡ ಆರೋಪಿಗಳನ್ನ ಬಂಧಿಸಿದ ಕಾರಣ ಗೋಕಾಕ್ ಡಿವೈಎಸ್ಪಿ ಪೊಲೀಸ್ ಠಾಣೆ ಎದುರುಗಡೆ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಆರೋಪಿಗಳನ್ನ ಬಂಧಿಸುವಂತೆ ಧಿಕ್ಕಾರ ಕೂಗಿ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ದಲಿತರ ಮೇಲೆ ಹಲ್ಲೆ ಆದರೂ ಕೂಡ ಆರೋಪಿಗಳನ್ನು ರಕ್ಷಿಸುತ್ತಿರುವ ಪೊಲೀಸ್ ಇಲಾಖೆಗೆ ಏನೇ ಬರಲಿ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡ ರಮೇಶ್ ಮಾದರ್ ಇವರು ಆರೋಪಿಗಳು ಇರುವ ಸ್ಥಳ ಗೊತ್ತಿದ್ರೂ ಸಹ ಪೊಲೀಸರು ಅವರನ್ನ ಬಂಧಿಸುವಲ್ಲಿ ಹಿಂದೇಟು ಹಾಕುತ್ತಿರುವುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದನ್ನ ನೋಡಿದ್ರೆ ಡಿವೈಎಸ್ಪಿ ಅವರು ನೇರ ಹೊಣೆ ಎಂದು ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು ಸಹ ಡಿವೈಎಸ್ಪಿ ಅವರು ತನಿಖೆ ಮಾಡಿಲ್ಲ ಎಂದು ಹೇಳಿದ್ರು. ಪೊಲೀಸ್ ಇಲಾಖೆಯ ಮೇಲೆ ಯಾಕೆ ನಮಗೆ ಅನುಮಾನ ಬರ್ತದೆ ಅಂತಂದ್ರೆ, ಆತ ಬಡದಂತ ವ್ಯಕ್ತಿ ಅವತ್ತು ಬಡದು ಬೆಳಗ್ಗೆ 1:30-2 ಗಂಟೆ ಮಟನೂ ಯಾದವಾಡ ಗ್ರಾಮದಲ್ಲಿ ಅಡ್ಡಾಡ್ಯಾನ. ಅದನ್ನ ಮೊನ್ನೆ DSP ಸಾಹೇಬರು, ಮೊನ್ನೆ CPI PSI ಅವರು ಆತನನ್ನ ಗುಂಡಾಗಳನ್ನು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ. ಅದಕ್ಕಾಗಿ ಈ ಏನು ಆರೋಪವನ್ನ ಮೊನ್ನೆ DSP ಸಾಹೇಬರೇ ಹೊತ್ಕೊಳ್ಬೇಕು. ಯಾಕಂತಂದ್ರೆ ಅವ್ರ ವ್ಯಾಪ್ತಿಯಲ್ಲಿ ಬರುವಂತ ಏನು ಕುಲಗೂಡು ಪೊಲೀಸ್ ಸ್ಟೇಷನ್ ಅವರ ಆಗಿರುವುದರಿಂದ ಅವರ ಮೇಲೆ ನಮ್ಮ ಒಂದು ಈ ಏನು ಗಂಭೀರ ಆರೋಪ. ತಕ್ಷಣ ದಲಿತ ಯುವಕ ಪ್ರಜ್ವಲ್ ದೊಡ್ಡನವರ ಆರೋಪಿಗಳನ್ನ ಬಂಧಿಸಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳ ಎದುರು ಪ್ರತಿಭಟನೆ ಮಾಡುತ್ತೇವೆಂದು CPI ಅವರಿಗೆ ಮನವಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಬಸವರಾಜ್ ಕಾಡಾಪುರ್, ಯಮನೇಜರ ಕರ್ಬನ್ನವರ್, ರಫೀಕ್ ಬೋಕ್ರೆ, ಶೆಟ್ಟಪ್ಪ ಮೇಸ್ತ್ರಿ ಸೇರಿದಂತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್. ಮೂಳೆ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ 3 ತಿಂಗಳ ಹುಸುಗೂಸು ಸಾವನ್ನಪ್ಪಿರುವ ಘಟನೆಯೊಂದು ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಮೂಳೆ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ 3 ತಿಂಗಳ ಹಸುಗೂಸು ಸಾವನ್ನಪ್ಪಿರುವ ಘಟನೆಯೊಂದು ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಅಥಣಿ ತಾಲೂಕಿನ ಬರಮನಕೋಡಿ ಮೂಲದ ಮಗುವಿಗೆ ನಿನ್ನೆ ಮೂಳೆ PHC ವ್ಯಾಪ್ತಿಯ ನರ್ಸ್ಗಳಿಂದ ಪೋಲಿಯೋ ಪೇಟಾ 1, IPV 1, PVC 1, ರೋಟಾ 1 ವೈರಸ್ ಡ್ರಾಪ್ ನೀಡಲಾಯಿತು. ರಾತ್ರಿ ಮಗುವಿಗೆ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಥಣಿ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಲಾಗಿತ್ತು. ನಂತರ ಮಗುವನ್ನು ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಷ್ಟರಲ್ಲಿ ಮಗು ಉಸಿರು ಚೆಲ್ಲಿದೆ. ಮಗು ಕಳೆದುಕೊಂಡು ಕುಟುಂಬಸ್ಥರು ಡೋಸ್ ನೀಡಿದ ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಆರೋಪ ಮಾಡಿದ್ದಾರೆ. ನಿಮ್ಗೆ ಯಾರು ಫೋನ್ ಹಚ್ಚಿ ಕರೆಸಿದಾರಲ್ರಿ? ಆಶಾ ವರ್ಷ ಆಶಾ ಕಾರ್ಯಕರ್ತ ಕರೆಸಿದ್ರು. ದೋಸ್ ಹಾಕೋದೈತಿ ಬರತ್ತೆ ಹೇಳ್ರಿ. ಹಾಂ ರೀ. ನಾನು ಹೋಗಿರಿ, ನಮ್ಮ ಹುಡುಗ ಹೊರಟು ಹೋಗ್ತಾರೆ. ಹಾಂ ರೀ. ಅಷ್ಟೊಂದು ನನ್ನ ಮನಸ್ಸಿಗೆ ನೋವು ಮಾಡ್ಕೊಂಡು ಖರೆ ಅದ್ರ ಬಾಯಿಲೆಲ್ಲ ಕಡೆಗೆ ಎಡ ಹಾಕಿ ಎಡ್ಡ ಇದು ಕುಲ್ಲರ 3 ಅದಾವ ಹೌದು. ಹಾಂ ರೀ. ಆ ಹುಡುಗ ನಾನು ಹೋಗ್ತೀನಿ. 3 ಹೆಂಗೆ ಹಾಕ್ತಾರ ರೋಗ? 3 ವರ್ಷ ಐತೆ ಹೇಳೋದು ಮತ್ತೆ ಮಗುವಿಗೆ ಪ್ರಮಾಣಕ್ಕಿಂತ ಹೆಚ್ಚು ಲಸಿಕೆ ನೀಡಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಎಂದು ಮಗು ಕುಟುಂಬಸ್ಥರು ಸರ್ಕಾರಿ ವೈದ್ಯರ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಏನೂ ಅರಿಯದ ಹುಸುಗೂಸು ತಾಯಿಯಿಂದ ದೂರವಾಗಿದೆ. ಯಾರದೋ ಎಡವಟ್ಟಿನಿಂದ ಮಗುವಿನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಹಿಂದಿನ ದೋಸ್ ಹಾಕಿ 3 ಒಂದು ಹಾಕಿದ್ರೆ ನನ್ನ 3 ಹಾಕಿದ್ರಿ. ಅದು ದೋಸದಿಂದ ನಮ್ಮ ಮಗ ಕುದ್ದಾಗೇನ್ರಿ 3 ಬಾಯಾಗಿ 2 ಹನಿ ಹಾಕಿದ್ರಿ. 2 ಸಲ 3 ಸಲ ಹಾಕ್ಯಾರ. ಏನಕ್ಕೆ ಹಾಕಿದ್ರೆ? 2 ಸಲ ಹಾಕ್ಯಾರ. ಏನಕ್ಕೆ 2 ಹನಿ 2 ಸಲ. ಹಾಂ ರೀ. ಅದೇ ಒಂದು ಬಟ್ಟೆ 1 ಸಲ ಬಿಡ್ತಾರೆ, ಒಂದು ಬಟ್ಟೆ 1 ಸಲ. ಹಾಂ. ಒಂದು 2 ಇಂಜೆಕ್ಷನ್ ಸಾಕತ್ತೆ ಹೇಳಲ್ಲ. ಮತ್ತೊಂದು ಇಂಜೆಕ್ಷನ್ 3 ಡೋಸ್ ಐತಿ ನಮಗೆ. ಹಾಂ ರೀ.
3 ವರ್ಷ ಐತೆ ಅಂದ್ರೆ ಎಡ ಹಾಕಂದ್ರೆ ಬಿಡ್ತಾನೆ 3 ವರ್ಷ ಐತೆ ಗೊತ್ತಾಗ ಹೇಳೋಣ ಹಾಕೊಂಡು ಎರಡು ತಿಂಗಳು ಐತ್ರಿ ಕೂಸರು 10 ಕಡಿಮೆ 2 ತಿಂಗಳು 10 ತಿಂಗಳಿಗೆ 2 ತಿಂಗಳು. ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಭಾಗಿಯಾಗಿರುವುದು ಖಚಿತವಾಗಿದೆ. ಅವರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಆಗ್ರಹ. ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಕುರಿಕಳ್ಳತನ ಮಾಡಲು ಬಂದು ಕುರಿಯ ಮಾಲೀಕನ ಮೇಲೆ ಮನಸ್ಸು ಇಚ್ಛೆ ತಳಿತ. ಆನಂದ್ ಕಡೋಲ್ಕರ್ ಮೇಲೆ 6 ಜನ ದುಷ್ಕರ್ಮಿಗಳಿಂದ ಹಲ್ಲೆ. ಮಜ್ಗಾವಿ ಗ್ರಾಮದ ಹೊರವಲಯದಲ್ಲಿ ಗುರುವಾರ ರಾತ್ರಿ ನಡೆದ ಘಟನೆ. ಬೆಳಗಾವಿ ನಗರದ ಕಲಾಮಂದಿರಕ್ಕೆ ನೂತನ ರೂಪ. ಕೊನೆಗೂ ಮಾಡರ್ನ್ ಮಾರ್ಕೆಟ್ ಲೋಕಾರ್ಪಣೆಗೆ ಮುಹೂರ್ತ ಫಿಕ್ಸ್. ಏಪ್ರಿಲ್ 20ರಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.